ಸ್ವಾಗತ ಎಲ್ಲರಿಗೂ. ಕೆಪಿಎಸ್ಸಿ ಡಿಸೆಂಬರ್ನಲ್ಲಿ ಕಂಡಕ್ಟ್ ಮಾಡಿದಂಥ ಗೆಜೆಟೆಡ್ ಪ್ರೊಫೆಷನಲ್ಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2024 ಅಲ್ಲಿ ಕೇಳಿದಂಥ ಆಪ್ಟಿಟ್ಯೂಡ್ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಅದೇ ಪೇಪರಲ್ಲಿ ಕೇಳಿದಂಥ ಇನ್ನೊಂದು ಪ್ರಾಬ್ಲಮ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ವ್ಯಕ್ತಿಯ ಬಳಿ 1060 ರೂಪಾಯಿಗಳನ್ನ 1060 ಮೊತ್ತಗಳಿದೆ, ಅಂದರೆ 1060 ರೂಪಾಯಿ ಇದೆ. ಅವೆಲ್ಲವುಗಳು ನಾಣ್ಯಗಳಿದ್ದು ಅದರಲ್ಲಿ 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಮತ್ತು 50 ಪೈಸೆಯ ನಾಣ್ಯಗಳಿದಾವೆ. ಇದು ಪ್ರಾಬ್ಲಮ್ ಅಲ್ಲಿ ಹೇಳಿರುವಂತ ಡೇಟಾ. ಅಂದ್ರೆ ಆ ವ್ಯಕ್ತಿ ಬಳಿ ಇರುವಂತದ್ದು ಪೂರ್ತಿ ಅಮೌಂಟ್ ಬಂದು 1060. ಎಷ್ಟಿದೆ? 1060 ಇದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಮತ್ತೆ ಅವೆಲ್ಲ ಯಾವ ಫಾರ್ಮ್ ಅಲ್ಲಿ ಇದಾವೆ ಅಂದ್ರೆ ಕಾಯಿನ್ಸ್ ಅಲ್ಲಿ ಇದಾವೆ. ಅವೆಲ್ಲ ಇರೋದೇನು? ಕಾಯಿನ್ಸ್ ಅಲ್ಲಿ. ಅಂದ್ರೆ ಎಷ್ಟು ಕಾಯಿನ್ಸು? 5 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು ಮತ್ತೆ 0.5 ಪೈಸೆ ಅಂದ್ರೆ 50 ಪೈಸೆ ಕಾಯಿನ್ಸ್. ಡಿನಾಮಿನೇಷನ್ಸ್ ಕೊಟ್ಟಿದ್ದಾನೆ. ಎಷ್ಟು? 5 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು, 0.5 50 ಪೈಸೆ ಕಾಯಿನ್ಸ್ ಅಂತ. ಅದು ಆ ಕಾಯಿನ್ಗಳು ಎಷ್ಟಿದಾವೆ ಅಂತ ಕೊಟ್ಟಿಲ್ಲ. ಅದ್ರ ಬದಲು ಏನ್ ಕೊಟ್ಟಿದ್ದಾನೆ? ಅವು ಕ್ರಮವಾಗಿ 2:4:7:3 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅವು 2:4:7:3 ರೇಷಿಯೋನಲ್ಲಿ ಇದಾವೆ ಅಂತ ಹೇಳಿದಾನೆ. ಇದು ನಂಬರ್ಸ್. ಎಕ್ಸಾಕ್ಟ್ ನಂಬರ್ ಕೊಟ್ಟಿಲ್ಲದಿರೋದ್ರಿಂದ ಅದನ್ನ ರೇಷಿಯೋ ವೈಸ್ ಅಲ್ಲಿ ಕೊಟ್ಟಿರೋದ್ರಿಂದ ಯಾವತ್ತೇ ರೇಷಿಯೋ ವೈಸ್ ಅಲ್ಲಿ ನಿಮ್ಗೆ ಡೇಟಾ ಕೊಟ್ಟಿದ ತಕ್ಷಣ ಅದನ್ನ 2x, 4x, 7x, 3x ಅಂತ ಬರ್ದಿಟ್ಕೊಂಬಿಡಿ. ಯಾವಾಗಲೇ ರೇಷಿಯೋ ಫಾರ್ಮ್ ಅಲ್ಲಿ ಕೊಟ್ಟಿದ ತಕ್ಷಣ ನೀವು ಅದನ್ನ 2x, 4x, 7x, 3x ಅಂತ ಬರ್ಕೊಳ್ಳಿ. ಜನರಲ್ ಆಗಿ ಈ ತರ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಸಾಲ್ವ್ ಮಾಡಕ್ಕೆ. ಈಗ ಏನಾಯ್ತು, ನಮಗೆ ಕಾಯಿನ್ಸ್ ಗೊತ್ತಾಯ್ತು, ಅಂದ್ರೆ ಡಿನಾಮಿನೇಷನ್ಸ್, ನಂಬರ್ಸ್ ಗೊತ್ತಾಯ್ತು. ಡಿನಾಮಿನೇಷನ್ ಇಂಟು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ, ಡಿನಾಮಿನೇಷನ್ಸ್ ಇಂಟು ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಅದ್ರದ್ದು ವ್ಯಾಲ್ಯೂ ಸಿಗುತ್ತೆ, ಮೊತ್ತ. ಹೌದಲ್ವಾ? ಆ ಪ್ರಕಾರವಾಗಿ ನಾವು 5 ಇಂಟು 2x ಮಾಡಿದ್ರೆ 10x ಬರುತ್ತೆ, 2 ಇಂಟು 4x ಮಾಡಿದ್ರೆ 8x ಬರುತ್ತೆ, 1 ಇಂಟು 7x ಮಾಡಿದ್ರೆ 7x ಬರುತ್ತೆ, 0.5 ಇಂಟು 3x ಮಾಡಿದ್ರೆ 1.5x ಬರುತ್ತೆ. ಇದು ಇಂಡಿವಿಜುವಲ್ ಡಿನಾಮಿನೇಷನ್ ನಲ್ಲಿ, ಅಂದ್ರೆ 5 ರೂಪಾಯಿ ಕಾಯಿನ್ದು ವ್ಯಾಲ್ಯೂ, 2 ರೂಪಾಯಿ ಕಾಯಿನ್ದು ವ್ಯಾಲ್ಯೂ, 1 ರೂಪಾಯಿ ಕಾಯಿನ್ದು ವ್ಯಾಲ್ಯೂ, 50 ಪೈಸೆ ಕಾಯಿನ್ಸ್ದು ವ್ಯಾಲ್ಯೂ. ಇದೆಲ್ಲದನ್ನು ಮತ್ತೆ ಆಡ್ ಮಾಡಿದ್ರೆ ನಿಮ್ಗೆ ಟೋಟಲ್ ವ್ಯಾಲ್ಯೂ, ಅಂದ್ರೆ ನನ್ನ ಹತ್ರ ಅಥವಾ ಆ ವ್ಯಕ್ತಿ ಹತ್ರ ಇರೋ ಟೋಟಲ್ ಅಮೌಂಟ್ ಬರುತ್ತೆ. ಮತ್ತೆ ಹೇಳ್ತೀನಿ, ಇದನ್ನೆಲ್ಲದನ್ನು ಆಡ್ ಮಾಡಿದ್ರೆ ಆ ವ್ಯಕ್ತಿ ಹತ್ರ ಇರೋ ಟೋಟಲ್ ಅಮೌಂಟ್ ಬರುತ್ತೆ. ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 26.5x ಆಗುತ್ತೆ. ಇದು ಆ ವ್ಯಕ್ತಿ ಹತ್ರ ಇರೋ ಟೋಟಲ್ ಅಮೌಂಟ್. ಆದ್ರೆ ಈಗ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಅವನ ಹತ್ರ ಇರೋ ಟೋಟಲ್ ಅಮೌಂಟ್ ಬಂದು 1060. ಅಂದ್ರೆ ಅರ್ಥ ಏನು? 26.5x is equal to 1060 ಆಯ್ತು. 26.5x is equal to 1060 ಆದ್ಮೇಲೆ x is equal to ಎಷ್ಟಾಗುತ್ತೆ? 1060 divided by 26.5. ಡೆಸಿಮಲ್ ನ ತೆಗೆದು ಬರ್ಕೊಳ್ಳೋದಾದ್ರೆ ಅದೇನಾಗುತ್ತೆ? 10,600 divided by 265. ಇದನ್ನ ಡಿವೈಡ್ ಮಾಡಬೇಕು ಅಂದ್ರೆ ಇದು 5 ಇಂದ ಡಿವೈಡ್ ಆಗುತ್ತೆ. 53, 2120, 53 1s 53, 40. ಸೊ x is equal to 40 ಆಯ್ತು. ಅವನು ಕೇಳಿರೋದೇನು? ಇದರಲ್ಲಿ 2 ರೂಪಾಯಿಗಳ ನಾಣ್ಯ ಎಷ್ಟು ಅಂದ್ರೆ ₹2 ಕಾಯಿನ್ಸ್ ಎಷ್ಟಿದೆ ಅಂತ ಕೇಳಿದಾನೆ. ₹2 ಕಾಯಿನ್ಸ್ ಎಷ್ಟಿದೆ ಅಂದ್ರೆ ₹2 ಕಾಯಿನ್ಸ್ ನಂಬರ್ಸ್ ಎಷ್ಟಿದೆ ಅಂತ. ಆ ₹2 ಕಾಯಿನ್ ನಂಬರ್ ಅಂದ್ರೆ 4x. ಈ 4x ಎಷ್ಟಾಗುತ್ತೆ? x is equal to 40 ಆದ್ರೆ 4 into 40 is equal to 160. ಅಂದ್ರೆ 2 ರೂಪಾಯಿದು ನಮ್ಮ ಹತ್ರ ಇರೋ ಕಾಯಿನ್ಸ್ ಗಳು 160. ಅಂದ್ರೆ ಆನ್ಸರ್ ಏನಾಯ್ತು? 160. ಎಷ್ಟು ಸುಲಭವಾದ ಪ್ರಾಬ್ಲಮ್ ಇದು. ಆದ್ರೆ ನೋಡಿದಾಗ ನಮ್ಗೆ ಅದು ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು, ಆದ್ರೆ ಇವೆಲ್ಲ ತುಂಬಾ ಸುಲಭವಾದ ಪ್ರಾಬ್ಲಮ್ಗಳು. ಈ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡೋದಾದ್ರೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇದನ್ನು ಕೂಡ ವಿತಿನ್ ಎ ಮಿನಿಟ್ ಅಲ್ಲಿ ಮಾಡಿ ಮುಗಿಸ್ಬೋದು. ಥ್ಯಾಂಕ್ ಯು.